ಕದನ ವಿರಾಮದ ಹಿಂದಿದೆ ಟ್ರಂಪ್ ಮಾಸ್ಟರ್ ಮೈಂಡ್. ಸುಮ್ಮನೆ ಯುದ್ಧ ಬೇಡ ಅಂತಿಲ್ಲ ಡೊನಾಲ್ಡ್ ಟ್ರಂಪ್. ಅದಕ್ಕೆ ಬಲವಾದ ಕಾರಣವಿದೆ. ಹಾಗಾದ್ರೆ ಏನದು? ಅಮೆರಿಕ ಬಳಿ ಇದ್ದ ಮಿಸೈಲ್ಗಳೆಲ್ಲ ಖಾಲಿಯಾಗಿದೆಯಾ? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದೆ. ಕದನ ವಿರಾಮದ ಹಿಂದಿದೆಯಾ ಟ್ರಂಪ್ ಮಾಸ್ಟರ್ ಮೈಂಡ್ ಅಂದ್ರೆ ಎಸ್, ಹೌದು. ಸುಮ್ಮನೆ ಯುದ್ಧ ಬೇಡ ಅಂತಿಲ್ಲ ಡೊನಾಲ್ಡ್ ಟ್ರಂಪ್. ಅಮೆರಿಕ ಬಳಿ ಇದ್ದ ಮಿಸೈಲ್ಗಳೆಲ್ಲ ಖಾಲಿ. ಅದಕ್ಕಾಗಿ ಡೊನಾಲ್ಡ್ ಟ್ರಂಪ್ ಮಾಸ್ಟರ್ ಪ್ಲಾನ್ ಏನು ಅಂತ ಅಂದ್ರೆ ಯುದ್ಧಕ್ಕೆ ವಿರಾಮ. ಯುದ್ಧ ವಿಸ್ತರಣೆ ಕೇವಲ ಟ್ರಂಪ್ ನಾಟಕೀಯ ನಡೆ. ಅಮೆರಿಕ ವಿರುದ್ಧ ಛಲ ಬಿಡದ ಇರಾನ್ ಸೇನೆ. ಇರಾನ್ ನಡೆಗೆ ಅಕ್ಷರಶಃ ನಡುಗಿದ್ದ ಅಮೆರಿಕ. ಸದ್ಯ ಅಮೆರಿಕ ಬಳಿ ಇದ್ದ ಕ್ಷಿಪಣಿಗಳು ಖಾಲಿಯಾಗಿವೆ. 45% ಥಾಡ್ ಹೆಲಿಕಾಪ್ಟರ್ಗಳು ಖಾಲಿ. 50% ವಾಯು ರಕ್ಷಣಾ ಪೇಟ್ರಿಯಾಟ್ ಕ್ಷಿಪಣಿಗಳು ಖಾಲಿ. ಯುದ್ಧ ಮುಂದುವರೆದ್ರೆ ಆ ಕ್ಷಿಪಣಿಗಳು ಖಾಲಿಯಾಗುವ ಭೀತಿ ಎದುರಾಗಿದೆ. ಅದಕ್ಕಾಗಿ ನಾಟಕವಾಡ್ತಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ. ಕದನ ವಿರಾಮ ಅಂತ ಟ್ರಂಪ್ ಎಷ್ಟೇ ಬಾಯಿ ಬೆಡ್ಕೊಂಡ್ರು ಇರಾನ್ ಮಾತ್ರ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಇರಾನ್ ಯುದ್ಧವನ್ನ ನಿಲ್ಲಿಸಲ್ಲ ಅನ್ನುತ್ತೆ, ಆದ್ರೆ ಅಮೆರಿಕ ಹೇಳುತ್ತೆ ಇದಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅಂತ. ಯಾಕೆ ಅಮೆರಿಕ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಮುನ್ನೆಲೆಗೆ ಬರ್ತಾ ಇದೆ ಅಂತ ನಾವು ಗಮನಿಸಿ ನೋಡಿದಾಗ ಈ ಬಗ್ಗೆ ನಾವು ಹಲವಾರು ಬಾರಿ ವಿವರಣೆಯನ್ನ ಕೊಟ್ಟಿದ್ವಿ. ಅಮೆರಿಕ ಬಳಸುವಂಥ ಯುದ್ಧ ವಿಮಾನಗಳು, ಕ್ಷಿಪಣಿಗಳು, ಶಸ್ತ್ರಾಸ್ತ್ರಗಳು ಕಾಸ್ಟ್ಲಿಯೆಸ್ಟ್. ಒಂದು ಯುದ್ಧ ವಿಮಾನ ಅಲ್ಲಿ ರೆಡಿ ಆಗಬೇಕು ಅಂತ ಅಂದರೆ 33 ಕೋಟಿ ರೂಪಾಯಿ. ಅದೇ ಇರಾನ್ನ ರೆಡಿ ಮಾಡಬೇಕು ಒಂದು ಡ್ರೋನನ್ನು ಅಂದರೆ 18 ಲಕ್ಷ. ಸಾಮಾನ್ಯ ಡ್ರೋನ್. ಅತಿ ಹೆಚ್ಚಾಗಿ ಬರುವಂಥ ಒಂದು ಒಳ್ಳೆ ಕ್ವಾಲಿಟಿ ಡ್ರೋನ್ಗೆ ಅಂತ ಅಂದರೆ 45 ಲಕ್ಷ ರೂಪಾಯಿ ಇರಾನ್ ತಯಾರಿ ನಡೆಸುವಂಥ ಡ್ರೋನ್ನ ಬೆಲೆ. ಬಟ್ ಅಮೆರಿಕ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡುತ್ತೆ. ಒಂದು ಕ್ಷಿಪಣಿ ಅವ್ರದ್ದು ಹಾಳಾಯಿತು, ಒಂದು ಕ್ಷಿಪಣಿ ಅವರು ಆರಿಸಿದ್ರು ಅಂತ ಅಂದರೆ ಅದರಿಂದ ಅಷ್ಟು ಕೋಟಿಯಲ್ಲಿ ಲಾಸ್ ಆಗುತ್ತೆ ಅಮೆರಿಕಾಗೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಕಂಗೆಟ್ಟು ಹೋಗ್ಬಿಟ್ಟಿದೆ ಅಮೆರಿಕಾದು. ಆರ್ಥಿಕ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ಲ. ಈ ರೀತಿಯಾಗಿ ಯುದ್ಧಗಳ ಒಂದು ಬಳಕೆ ಅಮೆರಿಕಾಗೆ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಇಲ್ಲಿ ನಷ್ಟ ತಂದುಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ನ ಪ್ಲಾನ್ ಇದು ಅಂತ ಹೇಳಲಾಗ್ತಾ ಇದೆ.